ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಧ್ವನಿ ಯೂಟ್ಯೂಬ್ ಚಾನಲ್. ನಮ್ಮ ಮಂತ್ಲಿ ದಿನಸಿ ಶಾಪಿಂಗ್ಗೋಸ್ಕರ ನಾವು ರೆಗ್ಯುಲರ್ ಹೋಗೋದು ಹೋಲ್ಸೇಲ್ ಅಂಗಡಿಗೆ ಹೋಗ್ತೀವಿ. ನಾನು ಜಾಸ್ತಿ ನಮ್ಮ ಮನೆಯವ್ರ ಜೊತೆ ಹೋಗೋದಿಲ್ಲ, ಅವರೊಬ್ಬರೇ ತೊಗೊಬರ್ತಾರೆ. ಅವರೇನಾದರೂ ರಜಾ ಹಾಕಿದ್ರೆ ಜೊತೆಗೆ ನಾವು ರಾಯಲ್ ಮಾರ್ಟಿಗೆ ಹೋಗ್ತೀವಿ. ಇಲ್ಲ ಅಂತಂದರೆ ಹೋಲ್ಸೇಲ್ ಅಂಗಡಿಲಿ ಅವರೊಬ್ಬರೇ ಹೋಗಿ ತೊಗೊಬರ್ತಾರೆ. ಹಾಗೆ ರೇಷನ್ ಎಲ್ಲ ತೊಗೊಬಂದು ಅವರೆಕಾಳು ಬಿಡಿಸಿಟ್ಟಿದ್ದೆ, ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತೇಳಿ. ಬಟ್ ಧ್ವನಿಗೆ ನೆಗಡಿ ಕೆಮ್ಮು ಜಾಸ್ತಿ ಆಗಿಬಿಟ್ಟು ಹಾಸ್ಪಿಟಲಿಗೆ ಹೋಗಿ ಬಂದ್ವಿ. ಏನಾಯ್ತಪ್ಪ ನಿನಗೆ? ಏನಾಯ್ತಲ್ಲಿ? ಸೂಜಿ ಮಾಡಿದ್ರಾ? ಎಲ್ಲಿಗೆ ಮಾಡಿದ್ರು? ಅಲ್ಲಿಗೆ ಸೂಜಿ ಮಾಡಿದ್ರ? ಅಲ್ಲಿ ಸೂಜಿ ಮಾಡೋದಲ್ಲ, ಅದು ಕೆಮ್ಮಾಗಿತ್ತೆ. ಕೆಮ್ಮಾಗಿತ್ತಾ? ಹುಷಾರಿಲ್ಲ? ಅಯ್ಯೋ, ಧ್ವನಿಗೆ ಹುಷಾರಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಇವಾಗ ಬಂದಿದ್ದೀವಿ. ಟೈಮ್ ಎಷ್ಟು? 7:30. ಇವಾಗ ನಾನು ಧ್ವನಿ ಸೇರಿ ಏನ್ ಮಾಡ್ಬೇಕು? ಊಟಕ್ಕೆ ಮಾಡ್ಬೇಕು. ಯಾವಾಗ ನೋಡ್ರು ಬಾಯಲ್ಲಿ ಕೈ ಇಟ್ಕತೀಯ ನೀನು, ಅದಕ್ಕೆ ಹಂಗಾಗೋದು ಪಪ್ಪು. ಬಾಯಲ್ಲಿ ಕೈ ಇಟ್ಕೋಬಾರ್ದು, ಸರಿನಾ? ಇಟ್ಕೊಳಲ್ವಾ ಇನ್ಮೇಲಿಂದ? ಹಾ, ಹಂಗೆ ಆಟ ಆಡ್ಬೇಕು. ಬಾಯಲ್ಲಿ ಮಾತ್ರ ಕೈ ಇಟ್ಕೋಬಾರ್ದು, ಯಾವಾಗಲೂ ಹ್ಯಾಂಡ್ ವಾಶ್ ಮಾಡಬೇಕು. ಓಕೆ ರೀ? ಧ್ವನಿಗೆ ಸಿರಪ್ ಹಾಕು ಪಪ್ಪ, ಸಿರಪ್ ಹಾಕು ಅಂತೇಳಿ. ಅದರಲ್ಲೆಲ್ಲ ಮೆಜರ್ಮೆಂಟ್ ಬರ್ದಿದ್ದಾರೆ, ಎಷ್ಟು ml ಅಂತ. ಹಾಕ್ಸು. ನಾನು ಹೇಳಿದ್ರೆ ಸಿರಪ್ ಹಾಕಲ್ಲ, ಬಟ್ ಮಗಳು ಹೇಳಿದ್ರೆ ಸಿರಪ್ ಹಾಕ್ಲೇಬೇಕಲ್ಲಾರಪ್ಪ. ಸಿರಪ್ ಕೊಟ್ಟೆ ಯಾರಾದ್ರೂ ಹ್ಯಾಪಿ ಬರ್ಡೇ ಹೇಳ್ತಾರ ಮನೆ? ಅದು ಬರ್ದಿರ್ತಾರೆ, ಚೆಕ್ ಮಾಡು. ಮುಂದೆ ಹಿಂದೆ ಎಲ್ಲ ಚೆಕ್ ಮಾಡಬೇಕು. ಎಷ್ಟು ಟೈಮು? ನೀಟಾಗಿ ಶೇಕ್ ಮಾಡಿ ಹಾಕ್ಬೇಕು. ಅಷ್ಟೊಂದು ಇರುತ್ತಾರಲ್ಲ, 6 ml ಎಲ್ಲಿವರೆಗೂ ಐತೆ ಅಲ್ಲಿ? ಅಷ್ಟು ಹಾಕ್ಬೇಕು. ಮೇಕಿತ್ತು ಅಂತೂ ಸಕ್ಸಸ್ಫುಲಿ ಯಾರ ಅಪ್ಪಾಜಿ ಮಗಳಿಗೆ ಸಿರಪ್ ಹಾಕಿ ಕೊಟ್ಬಿಟ್ರು. ಸಿರಪ್ ಕುಡಿದ ತಕ್ಷಣ ಸ್ವಲ್ಪ ಹನಿ ಕುಡಿತಾಳೆ, ಸ್ವಲ್ಪ ವಾಮಿಟ್ ಥರ ಮಾಡ್ತಾಳೆ ಅಂತ ಹನಿ ಹಾಕ್ತೀನಿ. ಹಾಗೆ ಇದು ನಮ್ಮ ಮಂತ್ಲಿ ಶಾಪಿಂಗು, ಏನೇನೆಲ್ಲ ಶಾಪ್ ಮಾಡ್ಕೊಬಂದ್ವಿ, ಎಷ್ಟು ಕಮ್ಮಿ ಬೆಲೆಗೆ ನನಗೆಲ್ಲ ಸಿಕ್ಕಿದೆ ಅಂತದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಮಂತಿದು ರೇಷನ್ ಇಷ್ಟು ತಗೊಬಂದು. ನಮ್ಮ ಯಾವಾಗಲೂ ದಿನಸಿ ಪರ್ಚೇಸ್ ಒಂದು ತುಂಬಾ ಸಿಂಪಲ್ ಆಗಿರುತ್ತೆ. ಆದಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಯಾವ್ದಿದೆ ಅಂತ ನೋಡಿ ಹುಡುಕಿ ತಗೊಬರ್ತೀನಿ. ಆದ್ರೂ ಕೂಡ 3000 ಮೇಲೆ ಆಗಿದೆ. 3050 ಆಗಿದೆ. ಇಷ್ಟಕ್ಕೆ ಮಂತ್ಲಿ ಇಷ್ಟಿರುತ್ತೆ. ಓಕೆ, ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೂಸ್ ಐಟಮ್ ತಗೊಬರ್ತೀನಿ. ದಿನಸಿ ಕೆಲವೊಂದು ಈ ಕಾಳು ಮತ್ತೆ ರವೆ ಅದೆಲ್ಲ ಲೂಸ್ ತಗೊಬರ್ತೀನಿ, ಪ್ಯಾಕೆಟ್ ತಗೊಬರ್ದಿಲ್ಲ. ಕೆಲವೊಂದು ಮಾತ್ರ ಪ್ಯಾಕೆಟ್ ಅನ್ನ ನೋಡಿ ಚೂಸ್ ಮಾಡ್ಕೊಂಡು ತಗೊಬರ್ತೀನಿ. ನಾನು ಯಾವ್ದು ರೆಗ್ಯುಲರ್ ಯೂಸ್ ಮಾಡ್ತೀನಿ ಅದನ್ನ ಚೆನ್ನಾಗಿರುತ್ತೆ ಅಭ್ಯಾಸ ಮಾಡಿ ತಗೊಬರ್ತೀನಿ. ಧ್ವನಿ ಮೈಕ್ ಬೇಕು ನನಗೂ, ಅದು ಆನ್ ಮಾಡೇ ಕೊಡ್ಬೇಕು ಅಂತ ಇಸ್ಕೊಂಡು ಮಾತಾಡ್ತಿದ್ದಾಳೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಧ್ವನಿ ಫೇವ್ರೇಟ್ ಮಂಡಕ್ಕಿ, ಅದಕ್ಕೆ ಅವಳು ಅದನ್ನ ಬಿಡ್ತಾ ಇಲ್ಲ, ಅದೇ ಇಟ್ಕೊಂಡಿದ್ದಾಳೆ. ಓಕೆ, ನಾನು ಯೂಸ್ ಮಾಡೋದು ಫಿಯೋನಾ ಆಯಿಲ್. 1 ಲೀಟರ್ಗೆ ಬಂದು 132 ಸಮಥಿಂಗ್ ಇತ್ತು, ಅದು ತಗೊಬಂದಿದ್ದೀನಿ. 3 ಲೀಟರ್ಸ್ ಸಾಕಾಗುತ್ತೆ ನನಗೆ ತಿಂಗಳಿಗೆ, ಅಷ್ಟು ಮಾತ್ರ ತಗೊಬರ್ತೀನಿ. ಹಾಗೆ ಜಾಮೂನು, ಅಪ್ಪ ಮಗಳಿಗೆ ಫೇವ್ರೇಟು, ಅದಕ್ಕೋಸ್ಕರ ಜಾಮೂನು. ಮೊದಲೇ ನಾನು ಆಯಿಲ್ ಮಾತ್ರ ಒಂದು ಸಪ್ರೇಟ್ ಡಬ್ಬಲ್ಲಿ ಇಟ್ಕೊಳ್ತೀನಿ ಯಾವಾಗ್ಲೂ. ದಿನಸಿ ಇಟ್ಕೊಳ್ಳೋಕೆ ಅಂತ ಸಪ್ರೇಟ್ ದುಡ್ಡು ಕೊಟ್ಟು ಬಾಕ್ಸ್ ಅದು ತಗೊಬಂದಿಲ್ಲ. ನಾನು ಯೂಸ್ ಮಾಡೋದು ಪೇಂಟ್ ಬಾಕ್ಸ್ ಅವೆಲ್ಲ ಯಾವ್ದು ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ತೀನಿ. ಹಳೆ ಪೇಂಟ್ ಬಾಕ್ಸ್ ಇರುತ್ತೆ, ಅದನ್ನ ವಾಶ್ ಮಾಡಿ ನೀಟಾಗಿ ಅದನ್ನ ಯೂಸ್ ಮಾಡೋದು. ಅದಕ್ಕೆಲ್ಲ ಸಪ್ರೇಟ್ ದುಡ್ಡು ಹಾಕಿಲ್ಲ. ಓಕೆ, ಇವಾಗ ಸೋಯಾ ಚಕ್ಸ್ ತಗೊಬಂದಿದ್ದೀನಿ. ಅದು 200 ಗ್ರಾಮ್ಸ್ 270 ಗ್ರಾಮ್ ಇದೆ. ಅದಕ್ಕೆ 21 ರೂಪೀಸು ಖಾಲಿ ಆಗಿತ್ತು, ಅದಕ್ಕೆ ಎತ್ಕೊಬಂದಿದ್ದೀನಿ. ಪಾಸ್ತಾ ಸ್ವಲ್ಪ ತಗೊಬರ್ತಿದ್ದೆ, ಇವಾಗ ಮಾತ್ರ ಸ್ವಲ್ಪ ಜಾಸ್ತಿ ತಗೊಬಂದಿದ್ದೀನಿ. 500 ಗ್ರಾಮ್ ಸಮಥಿಂಗ್ ತಗೊಬಂದಿದ್ದೀನಿ. 29 ರೂಪೀಸ್. ಧ್ವನಿಗೆ ಮಾಡ್ಕೊಳ್ಳೋಣ ಅಂತ. ತಿಂತಾಳೆ ಮಧ್ಯಾಹ್ನ ಸ್ಕೂಲಿಂದ ಬಂದಾಗ ಲಂಚ್ಗೆ ಮತ್ತೆ ಸ್ನಾಕ್ಸ್ಗೆ ಮಾಡ್ಕೊಳಕ್ ಆಗುತ್ತೆ ಅಂತ ತಗೊಬಂದಿದ್ದೀನಿ. ದೀಪಕ್ಕ ಎಣ್ಣೆ ಜಾಸ್ತಿ ಇದೆ. 1 ಲೀಟರ್ಗೆ 130 ಅರೌಂಡ್ ಇದೆ, 130 ಸಮಥಿಂಗ್ ಇದೆ ದೀಪದ ಎಣ್ಣೆ.
ಅದಕ್ಕೋಸ್ಕರ ಇದು ಸನ್ಪರ್ಕು, ಇದು ಸನ್ಫ್ಲವರ್ ಆಯಿಲ್ ಅಡುಗೆ ಎಣ್ಣೆ. ಬಟ್ ನಾನು ಇದನ್ನ ದೀಪಕ್ ಹಾಕೋ ಎಣ್ಣೆಗೆ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ಇದು ಕಮ್ಮಿ ಇದೆ, ಅದಕ್ಕೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನನಗೆ ಬೇಕಾಗಿರೋದು ಪ್ಯೂರ್ ಎಣ್ಣೆ, ಕಮ್ಮಿ ಯಾಕೆ ಸಿಗುತ್ತಾ ಅದಕ್ಕೋಸ್ಕರ ನಾನು ಸನ್ಪರ್ಕ್ ಆಯಿಲೇ ತಗೊಂಡ್ಬಂದಿದ್ದೀನಿ. ಇದು 97 rupees 1 ಲೀಟರ್ಗೆ. ಅದು ಬಂದ್ಬಿಟ್ಟು ದೀಪದ ಎಣ್ಣೆ ಅಲಂಕಾರ ಅವೆಲ್ಲ ಸಮಥಿಂಗ್ ಇದೆ, ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಅದು ಬಂದ್ಬಿಟ್ಟು 130 ಸಮಥಿಂಗ್ ಇದೆ. ಅದಕ್ಕಿಂತ ಇದೇ ಕಮ್ಮಿ ಇರೋದಕ್ಕೋಸ್ಕರ ಇದೇ ತಗೊಂಡ್ಬಂದಿದ್ದೀನಿ. ಇದು ಪ್ಯೂರ್ ಆಯಿಲೇ, ಅದಕ್ಕೋಸ್ಕರ ನಾನು ಇದನ್ನ ಅಡುಗೆಗೆ ಯೂಸ್ ಮಾಡಲ್ಲ, ದೀಪಕ್ಕೆ ಹಾಕೋದಕ್ಕೆ ಯೂಸ್ ಮಾಡ್ತೀನಿ. ಇದು 2 ಲೀಟ್ರ್, ತಿಂಗಳಿಗೆ 2 ಲೀಟ್ರ್ ದೀಪದ ಎಣ್ಣೆ ಬೇಕು. 1.5 ಲೀಟ್ರ್ ಆಗುತ್ತೆ. 2 ಲೀಟ್ರ್ ತಗೊಬರ್ತೀನಿ. ಗ್ರಾಮ್ ಫ್ಲೋರ್ ಬಂದ್ಬಿಟ್ಟು ಯಾವಾಗಲೂ ನಾನು ಇದೇ ತಗೊಬರೋದು, ಭಾಗ್ಯಲಕ್ಷ್ಮಿ. ಯಾವುದೇ ಬೋಂಡ ಮಾಡೋಕ್ಕೆ, ಬಜ್ಜಿ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ರೆಗ್ಯುಲರ್ ಇದೇ ತಗೊಬರೋದು ನಾನು. ಖಾರದ ಪುಡಿ ಸಮಟೈಮ್ಸ್ ಊರಿಂದ ತಗೊಬರ್ತೀನಿ, ಅಮ್ಮ ಕಳಿಸಿರ್ತಾರೆ, ಮಾಡಿ ಕೊಟ್ಟು ಕಳಿಸ್ತಾರೆ. ಸಮಟೈಮ್ಸ್ ಇಲ್ಲ ಅಂತಂದ್ರೆ ತಗೊಬರ್ತೀನಿ. ಈಗ ಸದ್ಯಕ್ಕೆ ಇರಲಿಲ್ಲ, ಅದಕ್ಕೆ ತಗೊಬಂದಿದ್ದೀನಿ. ಇದು ಅರ್ಧ kg 99 ಇತ್ತು, ತಗೊಬಂದಿದ್ದೀನಿ. ಇದು ಹಳೆ ದಿನಸಿನ ಸಪ್ರೇಟ್ ಒಂದು ಬಾಕ್ಸಲ್ಲಿ ಇಟ್ಕೊಳ್ತೀನಿ. ಅವಲಕ್ಕಿ, ರವೆ ಎಲ್ಲ ಲೂಸ್ ತಗೊಬರ್ತೀನಿ. ರವೆ ಜಾಸ್ತಿ ತಗೊಬರಲ್ಲ, 1 kg ಸಾಕಾಗುತ್ತೆ ಒಂದು ತಿಂಗಳಿಗೆ. ಉಪ್ಪಿಟ್ಟು ಮಾಡೋದೇ ಕಮ್ಮಿ ಅಲ್ವಾ, ಅದಕ್ಕೋಸ್ಕರ. ಬೆಲ್ಲ ಜಾಸ್ತಿ ಬೇಕು, ತಿಂಗಳಿಗೆ 2ರಿಂದ 3 kg ಆಗುತ್ತೆ. ಆಲ್ರೆಡಿ ಒಂದು ಅರ್ಧ kg ಇದೆ. ಇವಾಗ ನಾನು 2 kg ತಗೊಬಂದಿದ್ದೀನಿ. 2 kg 285 ಗ್ರಾಮ್ ಇದೆ. 125 rupees ಬರುತ್ತೆ. ಅಂದರೆ ಪರ್ kg ಬಂದ್ಬಿಟ್ಟು 50 rupees ಇದೆ 1 kg. ಯಾಕೆ ಬೆಲ್ಲ ಜಾಸ್ತಿ ಬೇಕು ನಮ್ಮ ಮನೆಗೆ ಅಂತಂದರೆ, ಟೀಗೆ, ಕಾಫಿಗೆ ಎಲ್ಲದಕ್ಕೂ ಬೆಲ್ಲ ಯೂಸ್ ಮಾಡ್ತೀವಿ. ಧ್ವನಿಗೆ ಏನಾದರೂ ಸ್ವೀಟ್ ಮಾಡಿದ್ರೆ, ಪಾಯಸ ಮಾಡಿಕೊಟ್ರೆ ಅದಕ್ಕೆಲ್ಲದಕ್ಕೂ ಕೂಡ ಬೆಲ್ಲ ಯೂಸ್ ಮಾಡ್ತೀನಿ. ಶುಗರ್ಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಬೆಲ್ಲನೇ ಯೂಸ್ ಮಾಡೋದು, ಅದಕ್ಕೋಸ್ಕರ ಬೆಲ್ಲ ಜಾಸ್ತಿ ಬೇಕು. ನೆಕ್ಸ್ಟ್ ಬಟಾಣಿ ಕಾಳು ಆಲ್ರೆಡಿ ಮುಂಚೆ ತಗೊಬಂದಿದ್ದೆ, ಯೂಸ್ ಮಾಡಿಲ್ಲ, ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟು ಹನಿ ಖಾಲಿ ಆಗಿದೆ, ಡೈಲಿ ಮಾರ್ನಿಂಗ್ ಹನಿ ಬೇಕು, ಅದಕ್ಕೋಸ್ಕರ ಹನಿ ತಗೊಬಂದಿದ್ದೀನಿ. ಲಯನ್ ಹನಿ ಇದೆಷ್ಟು 160 ಇದೆ. ಅದೇ ಬೈ ಒನ್ ಗೆಟ್ ಒನ್ ಫ್ರೀ, ಎರಡಕ್ಕೂ ಸೇರಿ 250 ಗ್ರಾಮ್ 250 ಗ್ರಾಮ್ ಅಂದರೆ 500 ಗ್ರಾಮ್ ಆಯಿತು. 500 ಗ್ರಾಮ್ಗೆ 160 rupees. ಇನ್ನೊಂದು ಟೀ ಬಂದ್ಬಿಟ್ಟು ಸಮಟೈಮ್ಸ್ ರೆಡ್ ಲೇಬಲ್ ತಗೊಬರ್ತೀನಿ, ಸಮಟೈಮ್ಸ್ ಪ್ರಕಾಶ್ ಟೀ ತಗೊಬರ್ತೀನಿ. ದಿಸ್ ಇಸ್ ಓನ್ಲಿ ಫಾರ್ ಮೀ. ನನಗೆ ಮಾತ್ರ ಟೀ, ನಮ್ಮ ಮನೆಯವ್ರು ಕುಡಿಯಲ್ಲ, ನನಗೆ ಮಾತ್ರ. ಕಾಫಿ ಪೌಡರ್ ಆಲ್ರೆಡಿ ತಗೊಬಂದಿದ್ದೀನಿ, ಜಯಂತಿ ಕಾಫಿ ಪೌಡರ್ ನಾನು ಯೂಸ್ ಮಾಡೋದು. ಹಾಗೆ ಧ್ವನಿಗೆ ಓಟ್ಸ್ ತಿನ್ನಿಸಲೇ ತುಂಬ ದಿನ ಆಗಿತ್ತು, ಅದಕ್ಕೆ ಓಟ್ಸ್ ತಗೊಬಂದಿದ್ದೀನಿ. ಇದೆಷ್ಟು ಪ್ರೈಸ್ ಅಂದರೆ 86 rupees 400 ಗ್ರಾಮ್. ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು ಓಟ್ಸು, ಯಾವ ಥರನಾದ್ರೂ ನಾವು ಮಾಡ್ಕೊಡ್ಬೋದು. ಇದು ಮಾಡುವಾಗ ರೆಸಿಪಿ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಈ ಶಾಂಪೂ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ, ಸ್ಮೆಲ್ ಕೂಡ ಚೆನ್ನಾಗಿದೆ. ಫ್ಲೇವರು ಯಾವುದಂದ್ರೆ ಇದು ಹೊಸದು ಕ್ಲಿನಿಕ್ ಪ್ಲಸ್ ಬಂದಿರೋದು, ಎಗ್ ವಿತ್ ಪ್ರೋಟೀನ್ ಇದೆ, ಚೆನ್ನಾಗಿದೆ. ಪೀಸ್ ಬಂದು 29 rupees. ಅಂದರೆ ನಮಗೆ ಎಷ್ಟು ಸೇವ್ ಆಯಿತು ಅಂದರೆ ಇಲ್ಲಿ 3 rupees ಸೇವ್ ಆಗುತ್ತೆ. ಪೌಡರು, ಪುಳಿಯೋಗರೆ ಪೌಡರು, ಹಾಗೆ ಬಿರಿಯಾನಿ ಪೌಡರ್, ಇದೆಲ್ಲ ಸ್ಯಾಶ್ ನಾನು ಯೂಸ್ ಮಾಡೋದು. ದೊಡ್ಡ ಪ್ಯಾಕೆಟ್ ತಗೋಬರಲ್ಲ, ಅವು ಓಪನ್ ಮಾಡಿ ಇಟ್ಕೊಂಡ್ರೆ ಅದು ಪ್ಯೂರಿಟಿ ಮತ್ತು ಸ್ಮೆಲ್ಲು ಅದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕ ಸ್ಯಾಶ್ ಮಾತ್ರ ನಾನು ಯೂಸ್ ಮಾಡ್ತೀನಿ. 98 rupeesಗೆ 2 kg ಫಾರ್ಚೂನ್ ಗೋಧಿ ಹಿಟ್ಟು ಬರುತ್ತೆ. ಬೈ ಒನ್ ಗೆಟ್ ಒನ್ ಫ್ರೀ ಇದೆ, ಅದಕ್ಕೋಸ್ಕರ 2 kg ತಗೊಬಂದಿದ್ದೀನಿ. ಧ್ವನಿಗೆ ಯೂಸ್ ಮಾಡೋದು ಹಿಮಾಲಯ, ಕೋಲ್ಗೇಟ್. ಇನ್ನು ಗ್ರಾಮ್ ಫ್ಲೋರ್ ಸೋಪ್ ನಾವು ಯೂಸ್ ಮಾಡೋದು. ಫೇಸ್ಗೆ, ಬಾಡಿಗೆ ಅಂತ ಸಪ್ರೇಟ್ ಇಲ್ಲ, ಎಲ್ಲ ಒಂದೇ. ಶೇಂಗಾ 500 ಗ್ರಾಮ್ ಇದೆ, 61 rupees. ಧ್ವನಿಗೆ ಯೂನಿಕ್ ಸ್ನ್ಯಾಕ್ಸ್ಗೆ ಬೇಕಾದಂಥ ಯೂನಿಬಿಟ್ ಕುಕ್ಕೀಸ್ ತಗೊಬಂದಿದ್ದೀನಿ. ಇದು 45 rupees ಆಯಿತು. ಎಷ್ಟು ಇದೆ ಅಂದರೆ 12 ಚಿಕ್ಕ ಪೀಸ್ ಇದೆ, 44 rupees ಆಗಿದೆ. ನೆಕ್ಸ್ಟು ಶುಗರ್ ಕಮ್ಮಿ, ತುಂಬ ರೇರ್ ನಾನು ಯೂಸ್ ಮಾಡೋದು. ಒಂದು ತಿಂಗಳಿಗೆ ಒಂದು ಅರ್ಧ kg ಆದರೆ ಸಾಕಾಗುತ್ತೆ. ಏನಾದರೂ ಸ್ವೀಟ್ ಮಾಡಿದಾಗ ಅಷ್ಟೇ ಬೇಕಾಗೋದು. ಆಲ್ಮೋಸ್ಟ್ ನಾನು ಯೂಸ್ ಮಾಡೋದು ಬೆಲ್ಲ ಮಾತ್ರ. ಡಿಶ್ ವಾಶ್ ಸೋಪ್ ಬಂದುಬಿಟ್ಟು ಎಕ್ಸೋ, ಸೋಪ್ ಪೌಡರು ವೀಲು, ಸಾಲ್ಟ್ ಬಂದುಬಿಟ್ಟು ಆಶೀರ್ವಾದ್. ಧ್ವನಿಗೆ ಸ್ವಲ್ಪ ಜಾಮ್, ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಬಂದಿನಿ. ಯಾವುದು ನಾನು ದೊಡ್ಡ ತೊಗೊಳೋದಿಲ್ಲ, ಚಿಕ್ಕದು ಯಾವುದು ಕಮ್ಮಿ ಆಗುತ್ತೆ ಅಷ್ಟು ಮಾತ್ರ ತೊಗೊಳ್ತೀನಿ. ಹಾಗೆ ಸ್ನ್ಯಾಕ್ಸ್ಗೆ ಇದು ತೊಗೊಬಂದಿದ್ದೀನಿ, ಮಿಕ್ಸ್ಚರು. ನಮಗೆ ಏನಾದರೂ ಬೇಕಾಗುತ್ತೆ ಸೈಡ್ಗೆ, ಸಮಟೈಮ್ಸ್ ತಿನ್ನಕ್ಕೆ ಅಂತ ತೊಗೊಬಂದಿದ್ದೀನಿ. ಡಿಟರ್ಜೆಂಟ್ ಲಿಕ್ವಿಡ್ ತೊಗೊಬಂದಿದ್ದೀನಿ. ಇದು ಬೈ 3 kg ಗೆಟ್ 2 kg ಫ್ರೀ ಅಂತ ಇದೆ. ಇದು ಟೋಟಲ್ 5 kgದು ರಿನ್ಸು.
ಲಿಕ್ವಿಡ್ ಇದು ಬೋತ್ ಫ್ರಂಟ್ ಲೋಡ್ ಮತ್ತೆ ಟಾಪ್ ಲೋಡ್ ಎರಡಕ್ಕೂ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು 399 5 kgಗೆ. ಫಸ್ಟ್ ಟೈಮು ಅದೇ ಯೂಸ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ, ಈಗ ನೆಕ್ಸ್ಟ್ ಅದೇ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೆ 3000 ಸಮಥಿಂಗ್ ಆಗಿದೆ. ಇದು ನಮ್ಮ ಸ್ಮಾಲ್ ಬಡ್ಜೆಟ್ ಶಾಪಿಂಗ್. ಎವ್ರಿ ಮಂತ್ ಇಷ್ಟಿರುತ್ತೆ. ಆಲ್ಮೋಸ್ಟ್ ಆಲ್ 3000 ಒಳಗಡೆನೆ ಇರುತ್ತೆ. ಸಮ್ಟೈಮ್ಸ್ 3000 ಆಗುತ್ತೆ, ಸ್ವಲ್ಪ ಜಾಸ್ತಿ ತಗೊಂಡಾಗ 2000 ಇಂದ 3000 ರೇಂಜ್ ಅಲ್ಲಿ ಇರುತ್ತೆ. ಅಪ್ಪ ಮಗಳು ಸೇರಿ ನನಗೆ ಎಲ್ಲದನ್ನು ಎತ್ತಿಡಕ್ಕೆ ಹೆಲ್ಪ್ ಮಾಡಿದ್ರು. ಶಾಂಪೂ ನಾನು ಸ್ಯಾಶೆ ಎಲ್ಲ ಓಪನ್ ಮಾಡಿ ಕಟ್ ಮಾಡಿ ಒಂದು ಕವರಲ್ಲಿ ಇಟ್ಕೊಳ್ತೀನಿ. ಮೊದಲಿಗೆ ಫಸ್ಟ್ ಇವತ್ತು ಬೆಳಿಗ್ಗೆ ಹೊರಗಡೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಬಂದು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ದಿನಸಿ ತಗೊಬಂದು, ಧ್ವನಿಗೆ ಹುಷಾರಿರಲಿಲ್ಲ, ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದು ದಿನಸಿ ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ 8:30. ಇವಾಗ ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಅವರೆಕಾಳೆಲ್ಲ ಬಿಡಿಸಿಟ್ಟಿದ್ದೆ, ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಲೇಟ್ ಆಯಿತು. ನಮ್ಮ ಮನೆಯವರು ಅವಲಕ್ಕಿ ತಿಂಡಿ ತಿನ್ನೋಕ್ಕಾಗ್ತಾಯಿದೆ, ಅವಲಕ್ಕಿ ತಿಂಡಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಅವಲಕ್ಕಿ ತಿಂಡಿ ಮಾಡ್ತಾ ಇದ್ದೀನಿ. ನಮಗೆಲ್ಲ ಅವಲಕ್ಕಿ ತಿಂಡಿ ಮಾರ್ನಿಂಗು ನೈಟು ಆ ಥರ ಏನಿಲ್ಲ. ಯಾವಾಗ ಏನು ತಿನ್ನಬೇಕು ಅನ್ಸುತ್ತೋ ಅವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ. ನೈಟು ಡೇ ಆ ಥರ ಏನಿಲ್ಲ. ಸೊ ಇವಾಗ ಬೇಗ ಅವಲಕ್ಕಿ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಒಂದು ಸ್ಟ್ರಾಂಗು ಟೀ ಮಾಡ್ಕೊಂಡಿದ್ದೀನಿ. ಟೀ ಕುಡಿದು ಅಡುಗೆ ಸ್ಟಾರ್ಟ್ ಮಾಡೋಣ, ಹಾಗಾದರೆ ಮೂಡ್ ಬರುತ್ತೆ ಅಂತ. ಲೇಟ್ ಆಗಿಬಿಟ್ರೆ ಅಡುಗೆ ಮಾಡೋದಕ್ಕೆ ಮೂಡ್ ಇರೋದಿಲ್ಲ. ಅದಕ್ಕೋಸ್ಕರ ಮೂಡ್ ಬರೋದಕ್ಕೆ ಟೀ ಕುಡಿದು ಸ್ಟ್ರಾಂಗ್ ಆಗಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಎಷ್ಟೊತ್ತು ಅವಲಕ್ಕಿ ತಿಂಡಿ ಒಂದು ಅರ್ಧ ಗಂಟೆಲಿ ಮಾಡಿಬಿಡ್ತೀನಿ. ಅದಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಬಟ್ಟೆ ಇದೆ, ಹೊರಗಡೆ ಹಾಕ್ಕೊಂಡು ಹೋಗಿ ಬಂದಿರೋದು ಧ್ವನಿ ಡ್ರೆಸ್ಸಸ್ ಎಲ್ಲ ಇದೆ, ವಾಷಿಂಗ್ ಮಿಷಿನಿಗೆ ಹಾಕೋಕ್ಕಾಗಲ್ಲ, ಅದನ್ನು ಕೂಡ ವಾಶ್ ಮಾಡಬೇಕು. ಸೊ ಅದೆಲ್ಲ ಮುಗಿಸ್ಬೇಕು, ಕೆಲಸ ತುಂಬ ಇದೆ. ಸೊ ಲೆಟ್ಸ್ ಸ್ಟಾರ್ಟ್. ಧ್ವನಿ ತುಂಬ ಹಠ ಮಾಡ್ತಾ ಇದ್ಲು, ಅವ್ರ ಅಪ್ಪಾಜಿನ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಕಾರ್ಟನ್ ಹಾಕ್ಕೊಟ್ಟಿದ್ದಾರೆ, ಅದ್ರದ್ದೇ ಸೌಂಡು. ಅವಲಕ್ಕಿ ತೊಗೊಬಂದ ತಕ್ಷಣನೇ ನಾನು ಎಲ್ಲ ನೀಟಾಗಿ ಮರದಲ್ಲಿ ಹಾಕ್ಕೊಂಡು ಕೇರಿ ಮತ್ತು ಸಾಣಿಸಿ ಎತ್ತಿಟ್ಕೊಬಿಡ್ತೀನಿ. ಇವಾಗ ಅರ್ಜೆಂಟಿಗೆ ಸಡನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೋಸ್ಕರ ಸ್ವಲ್ಪ ತೊಗೊಂಡು ಬೇಕಾಗುವಷ್ಟು ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅವರೆಕಾಳು ಕೂಡ ಬೇಯಿಸಿ ಹಾಕ್ಕೊಂಡಿದ್ದೆ. ಅವಲಕ್ಕಿ ತಿಂಡಿ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರು ಕೂಡ ಸ್ವಲ್ಪ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಒಟ್ಟಿಗೆ ಊಟ ಮಾಡಿದ್ವಿ. ಧ್ವನಿಗೆ ಆಲ್ರೆಡಿ ಮುಂಚೆನೇ ಅವ್ರ ಅಪ್ಪಾಜಿ ಊಟ ಮಾಡಿಸಿದ್ರು. ಸ್ವಲ್ಪ ಅವಳನ್ನ ಶ್ಯಾಡೋ ಗೇಮ್ ಆಟ ಆಡಿಸ್ಕೊಂಡು ಅವ್ರ ಅಪ್ಪಾಜಿ ಕೊನೆಗೆ 11:15 ಆಯಿತು ಮಲ್ಕೊಂಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.